ಹಾಯ್ ಹಲೋ ನಮಸ್ಕಾರ ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ ಕಣ್ರಿ. ಸೊ ಫೈನಲಿ ತುಂಬ ಹೋಮ್ ಗೇಮ್ಗಳ ಆಡಿ ಇವಾಗ ಅವೇ ಗೇಮ್ಸ್ಗಳು ಆಡೋಣ ಬನ್ನಿ. ತುಂಬ ದಿನ ಆಯಿತು. ಒಂದು ತುಂಬ ವೆರಿ ಲಾಂಗ್ ಜರ್ನಿನ ನೀವು ಕೇಳ್ತಿದ್ರಾ, ಲಾಂಗ್ ಜರ್ನಿ ಮಾಡಿಬ್ರು ಅಂತ ನೀವು ಕೇಳ್ತಿದ್ರಾ. ಸೊ ಬಂದಾಯಿತು, ನಾನು ಒಂದು ಲಾಂಗ್ ಜರ್ನಿನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿದ್ದೀನಿ. ರೇಣುಗುಂಟದಿಂದ ಅವರವರೆಗೂ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಒನ್ ಆಫ್ ದಿ ಮೋಸ್ಟ್ ಪ್ರೀಮಿಯಮ್ ಟ್ರೈನಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ನಿಮ್ಮನ್ನು ಡಿಜಿಟಲಾಗೆ. ಸೊ ಅದಕ್ಕಿಂತ ಮುಂಚೆ ಬೇಗ ಟ್ರೈಲರ್ ನೋಡ್ಕೊಂಡ್ಬಿಡಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲಾಂಗ್ ಜರ್ನಿ ಮಾಡಿದ್ರು ಅಂತ ನೀವು ಕೇಳ್ತಿದ್ರಾ. ಈ ಥರ ಒಂದು ಲೈನಪ್ ಮೇಂಟೈನ್ ಮಾಡ್ತಿದ್ದಾರೆ. ಟ್ರೈನ್ಗೋಸ್ಕರ ಮಾಡಿರುವಂತಹ ಫ್ಲೈಓವರ್ ಇದು. ಬಂದಾಯಿತು ರೇಣುಗುಂಟ ಸ್ಟೇಷನ್. ಒಂದು ತಿರುಪತಿನ ಸಪೋರ್ಟಿಂಗ್ ಸ್ಟೇಷನ್ ಅಂತಲೇ ಕನ್ಸಿಡರ್ ಮಾಡ್ಕೋಬೋದು. ಜಸ್ಟ್ ನಮ್ಮ ಊರಲ್ಲಿದ್ದೆ ಕಡಪದಿಂದ ನಾನು ರೇಣುಗುಂಟಕ್ಕೆ ಬಂದೆ. ರೇಣುಗುಂಟದಿಂದ ಇವಾಗ ನಾನು ಹವಡ ಕಡೆಗೆ ಹೊರಟಿದ್ದೀವಿ. ಬೆಂಗಳೂರಿಂದ ಹಟ್ಬೋದಾಗಿತ್ತು, ಬಟ್ ನಾನು ಬೆಂಗಳೂರಿಂದ ರೇಣುಗುಂಟ ಜರ್ನಿ ರೀಸೆಂಟಾಗಿ ಅಮೃತ್ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ ತೋರಿಸಿದೆ ನಿಮಗೆ. ಅದಕ್ಕೋಸ್ಕರ ಒಂದು ಚೇಂಜ್ ಇರಲಿ ಅಂದ್ಬಿಟ್ಟು ರೇಣುಗುಂಟದಿಂದ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಯ್ತು, ನಮ್ಮ ಟ್ರೈನು ಪ್ರತಿದಿನ ಓಡುತ್ತೆ. ಬುಧವಾರ ಮತ್ತು ಶನಿವಾರ ಈ ಟ್ರೈನು ರನ್ ಆಗೋದಿಲ್ಲ, ಓಕೆನಾ. ಇನ್ನು ಮಿಕ್ಕಿದೆಲ್ಲ ದಿನವೂ ಈ ಟ್ರೈನ್ SMETಯಿಂದ ಹೊರಡುತ್ತೆ. 11:15ಗೆ SMETಯಿಂದ ಹೊರಡುತ್ತೆ. ಮತ್ತು ರೇಣುಗುಂಟ ಬರೋಷ್ಟರಲ್ಲಿ ನೀವು ಆಲ್ಮೋಸ್ಟ್ 4:35ಕ್ಕೆ ಅರೈವಲ್ ಇದೆ, 4:45ಕ್ಕೆ ಇಲ್ಲಿಂದ ಡಿಪಾರ್ಚರ್ ಇದೆ. ಆಲ್ಮೋಸ್ಟ್ ಹೇಳಬೇಕಂದ್ರೆ 5 ಮಿನಿಟ್ಸ್ ಬಿಫೋರ್ ಟೈಮು ರೇಣುಗುಂಟ ಸ್ಟೇಷನ್ಗೆ ಬಂದಿರೋದು. ಒಂದು 15-20 ಮಿನಿಟ್ಸ್ ಔಟ್ರಲ್ಲಿ ದುರಂತನೂ ಸ್ಟಾಪ್ ಮಾಡಿದ್ದಾರೆ. ನಾನು ಒಬ್ಬನೇ ಟ್ರಾವೆಲ್ ಮಾಡ್ತಿಲ್ಲ, ಶಾಕಿಬಣ್ಣ ಜೊತೆ ಸಹ ನಾನು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಇಬ್ಬರು ಸಹ ಎಂಡ್ ಟು ಎಂಡ್ ಹೋಗ್ತಿದ್ದೀವಿ. ಗೊತ್ತಿರ್ಬೇಕು ನಿಮ್ಗೆ ಏನಕ್ಕೆ ನಾವು ಹೌರಾ ತನಕ ಹೋಗ್ತಾಯಿದ್ದೀವಿ ಅಂತ. ಸೊ ನೋಡಿ, ಅಲ್ಲೊಂದು ಲೋಕಲ್ ಟ್ರೈನ್ ನಿಂತಿದೆಯಲ್ಲ, ಅದೇ ಲೈನು ಕಡಪ ಗುಂತಕಲ್ ಕಡೆಗೆ ಹೊರಟಿರೋದು. ಮತ್ತು ನಾವು ಡೈವರ್ಟ್ ಮಾಡ್ಕೊಂಡಿದ್ದೀವಿ ನೋಡಿ ನಮ್ಮ ಲೈನ್ನ ಗೂಡೂರು ಕಡೆಗೆ. ಹೊರಟಿದ್ದೀವಿ ರೇಣುಗುಂಟದಿಂದ. ಒಂದು ಎಕ್ಸೈಟಿಂಗ್ ಲಾಂಗ್ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸರಿ ಸುಮಾರು ನಾವಿಲ್ಲಿ 4:15ಗೆ ಹೊರಟಿದ್ದೀವಿ. ನಾಳೆ ಸಾಯಂಕಾಲ 4:30 ಅಥವಾ 5 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗ್ತೀವಿ. 24 ಗಂಟೆ ನಮಗೆ ಟೈಮ್ ಇದೆ. ಒಂದು ದಿನ ಫುಲ್ಲು ನಾವು ಈ ಟ್ರೈನಲ್ಲಿ ಟೈಮ್ ಇರ್ತೀವಿ. ಸರಿ ಸುಮಾರು 1700 ಕಿಲೋಮೀಟ್ರನ್ನ ನಾವು ಟ್ರಾವೆಲ್ ಮಾಡ್ತೀವಿ ರೇಣುಗುಂಟದಿಂದ ಹಾವಡಾವರೆಗೂ. ಕಂಡೀಷನ್ ಅಂತೂ ವರ್ಸ್ಟ್ ಆಗಿದೆ ಕಣ್ರಿ. ದುರಂತೂ ಆದ್ರೂ ಸಹ ಅನ್ರಿಸರ್ವ್ಡ್ ಪ್ಯಾಸೆಂಜರ್ಸ್ಗಳು, ಓಕೆನಾ, ಅನ್ರಿಸರ್ವ್ಡ್ ಪ್ಯಾಸೆಂಜರ್ಸ್ನೂ ಸಹ ಈ ಟ್ರೈನಲ್ಲಿ ಹತ್ಕೊಂಡಿದ್ದಾರೆ. ಫುಲ್ಲು ಜಾಮ್ ಪ್ಯಾಕ್ ಆಗಿದೆ ಕಣ್ರಿ. ಎಲ್ಲ ಡೋರ್ಸಲ್ಲೂ ನಿಂತಿದ್ದಾರೆ, ಎಲ್ಲ ಡೋರ್ಸಲ್ಲೂ ಕೂತಿದ್ದಾರೆ. ಶಾಕಿಬಣ್ಣ ಕಂಪ್ಲೇಂಟ್ ಮಾಡಿದ್ರೂ ಸಹ ಏನೂ ರೆಸಲ್ಯೂಷನ್ ಬಂದಿಲ್ಲ. ಹೆಂಗಿದೆಯೋ ಹಂಗೆ ಇದೆ. ಕಾಳಹಸ್ತಿ ಸ್ಕಿಪ್ ಮಾಡ್ತಾಯಿದ್ದೀವಿ ನೋಡಿ. ಸೊ ಈ ಥರ ಇದೆ ಸಿಚುಯೇಷನು ದುರಂತೋ ಎಕ್ಸ್ಪ್ರೆಸ್ಸಲ್ಲಿ. ಒನ್ ಆಫ್ ದಿ ಟಾಪ್ ಮೋಸ್ಟ್ ಪ್ರೀಮಿಯಮ್ ಗಾಡಿನಲ್ಲೇ ಈ ಥರ ಸಿಚುಯೇಷನ್ಸ್ ಇದೆ ಅಂದರೆ ಇನ್ನು ಹೌಡಾ ಎಕ್ಸ್ಪ್ರೆಸ್ಸು ಅಥವಾ ಬಾಗಲ್ಪುರ್ ಅಂಗ ಎಕ್ಸ್ಪ್ರೆಸ್ಸು ಇವೆಲ್ಲ ಹೆಂಗಿರ್ಬೋದು ಅಂತ ಯೋಚನೆ ಮಾಡಿ. ನೋಡಿ, ಸಾಯಂಕಾಲ ಸ್ನ್ಯಾಕ್ಸ್ ಅಂದ್ಬಿಟ್ಟು ಕೊಟ್ಟಿದ್ದಾರೆ, ಸಮೋಸ ಕೊಟ್ಟಿದ್ದಾರೆ. ಸೈಜ್ ನೋಡಿ ಸಮೋಸ ಎಷ್ಟಿದೆ. ಅಟ್ಲೀಸ್ಟು ಹೊರಗಡೆ ನಾವು 10-15 ರೂಪಾಯಿ ಕೊಟ್ಬಿಟ್ಟು ಸಮೋಸ ತೊಗೊತೀವಿ, ಅದಾದರೆ ಅಟ್ಲೀಸ್ಟ್ ದೊಡ್ಡದಾಗ ಇರುತ್ತೆ. ಇದು ನೋಡಿ ಎಷ್ಟೆಷ್ಟಿದೆ. ಅದ್ರ ಜೊತೆ ಟೀ ಕೊಟ್ಟಿದ್ದಾರೆ, ಮತ್ತು ಕೆಚಪ್ ಸಹ ಕೊಟ್ಟಿದ್ದಾರೆ. ನೋಡೋಣ ಇರಿ ಫೀಲಿಂಗ್ ಹೆಂಗಿದೆ ಅಂತ. ಫೀಲಿಂಗ್ ವೈಸ್ ಓಕೆ, ಚೆನ್ನಾಗಿದೆ. ಚೆನ್ನಾಗಿದೆ, ನಾಟ್ ಬ್ಯಾಡ್ ಕಂಡ್ರಿ. ಬಟ್ ನನಗಿದೆ
ಅದಕ್ಕೆ ಫುಲ್ ಡ್ರೈ ಆಗಿದೆ ಮತ್ತು ಗಟ್ಟಿಗಿದೆ ಸರ್. ಅದು ಬಿಟ್ಟರೆ ಇನ್ನೇನಿಲ್ಲ. ಟೇಸ್ಟ್ ವೈಸ್ ಓಕೆ ಜಸ್ಟಿಫೈ ಮಾಡುತ್ತೆ, ಬಟ್ ಔಟರ್ ಲೇಯರು ಅದೆಲ್ಲ ಏನು ಚೆನ್ನಾಗಿಲ್ಲ. ಪ್ಲಸ್ ಸೈಜ್ ನೋಡಿ ಇಷ್ಟೇ ಇರೋದು ಸೈಜ್. ಐಫೋನ್ 17 Pro Max ಇರೋ ನೋಡಿ ಗೂಡೂರು ಜಂಕ್ಷನ್ ಸ್ಲೋವಾಗಿ ಸ್ಕಿಪ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಚೆನ್ನೈ ಹೌರಾ ಮೇನ್ ಲೈನ್ಗೆ ಎಂಟರ್ ಆಗಿದ್ದೀವಿ. ಅಂದರೆ ಇಲ್ಲಿಂದ ಸ್ಟ್ರೇಟ್ ಹೋದರೆ ನಾವು ವಿಜಯವಾಡ ಕಡೆ ಹೋಗ್ತೀವಿ. ನಾವು ಬಂದಿದ್ದ ಲೈನು ಅದೇ ರೇಣುಗುಂಟ ಕಡೆಯಿಂದ. ಸೊ ಟೋಟಲಾಗಿ ಗೂಡೂರಿನ ಜಂಕ್ಷನ್ ಅಂತ ಕರೀತಾರೆ. 3 ಲೈನ್ ಇಲ್ಲಿಂದ ಡೈವರ್ಟ್ ಆಗುತ್ತೆ. ನೀವು ಗಾಡಿದು ಫ್ಲೈಓವರ್ಸ್ಗಳು ನೋಡಿರ್ತೀರಾ, ಅಂದರೆ ಬೈಕು ಕಾರ್ ಹೋಗುವಂಥದ್ದು. ಇಲ್ಲಿ ನೋಡಿ ಟ್ರೈನ್ಗೋಸ್ಕರ ಮಾಡಿರುವಂತಹ ಫ್ಲೈಓವರ್ ಇದು. ಆ್ಯಕ್ಚುಲಿ ಆ ಸ್ಪಾಟ್ ಮಿಸ್ ಮಾಡಿಕೊಂಡೆ, ನಮ್ಮ ಟ್ರ್ಯಾಕ್ ಮೇಲೆ ಕ್ರಾಸ್ ಆಗುತ್ತೆ ಆ್ಯಕ್ಚುಲಿ ಇದು. ಬಟ್ ಗೂಡೂರು ಔಟ್ರಲ್ಲಿ ನಿಮಗೆ ಟ್ರೈನಿಗೋಸ್ಕರ ಮಾಡಿರುವಂತಹ ಫ್ಲೈಓವರ್ ಕಾಣಿಸುತ್ತೆ. ಅಥವಾ 3rd ಲೈನ್ ಅಂತ ಸಹ ನೀವು ಇದನ್ನು ಕನ್ಸಿಡರ್ ಮಾಡ್ಕೋಬೋದು. नाइक का पता नहीं। हाँ अच्छा है भैया, रेटिंग तो 10/10 दे सकते हैं, जबरदस्त था। ಟೈಮ್ ಸರಿ ಸುಮಾರು 7:45 ಆಗ್ತಾ ಬರ್ತದೆ. ಸೊ ಸಿಂಗರಾಯಕೊಂಡ ಹತ್ರ ಎಲ್ಲೋ ಇದ್ದೀವಿ. ಸೊ ವಿಜಯವಾಡಗೆ ಇನ್ನೊಂದು ಆಲ್ಮೋಸ್ಟ್ 120 ಕಿಲೋಮೀಟರ್ಸೇ ವಿಜಯವಾಡ. ಆಲ್ಮೋಸ್ಟ್ 120 ಕಿಲೋಮೀಟರ್ಸ್ ಇದೆ ಇನ್ನೂ ವಿಜಯವಾಡ.
ಕಾನ್ಸ್ಟೆಂಟಾಗಿ ಆವಾಗಲೇ ರೇಣುಗುಂಟನಲ್ಲಿ ಒಂದು ಟ್ರೈನ್ ತೋರಿಸೋದಲ್ಲ SMT ಬೆಂಗಳೂರು ಅವರ ಹಮ್ಸಫರ್ ಎಕ್ಸ್ಪ್ರೆಸ್ಸು, ಅದು ಕಾನ್ಸ್ಟೆಂಟಾಗಿ ನಮ್ಮನ್ನು ಟ್ರೋಲ್ಲು ಕೂಡ ಮಾಡ್ತಿದೆ, ನಮ್ಮ ಮುಂದೆ ಸಹ ಹೋಗ್ತಿದೆ. ಲೈನಪ್ ಅದು ಫೆಂಟ್ಯಾಸ್ಟಿಕ್ ಆಗಿದೆ. ಮುಂದೆ ಜೋಗ್ಬನಿ ಅಮೃತ್ ಭಾರತ್ ಇದೆ, ಅಮೃತ್ ಭಾರತ್ ಹಿಂದೆ ನಮ್ಮ ಸಂಘಮಿತ್ರ ಎಕ್ಸ್ಪ್ರೆಸ್ ಇದೆ ಬೆಂಗಳೂರು ದಾನಾಪುರ, ಅದ್ರ ಹಿಂದೆ ಹಮ್ಸಫರ್ ಇದೆ SMT ಅವರ, ಅದ್ರ ಹಿಂದೆ ದುರಂತೋ ಇದೆ SMT ಅವರ. ಸೊ ಒಳ್ಳೆ ಲೈನಪ್ ಇದೆ ಎಲ್ಲ. ಇದ್ರ ಹಿಂದೆ SMT ಬೆಂಗಳೂರು ಅವರ ಸೂಪರ್ ಫಾಸ್ಟ್. ಈ ಥರ ಒಂದು ಲೈನಪ್ಪು ಮೇಂಟೈನ್ ಮಾಡ್ತಿದ್ದಾರೆ ವಿಜಯವಾಡ ಡಿವಿಷನ್ ಅವರು. 3 ಅಂದರೆ 5 ಟ್ರೈನನ್ನು ಓಡಿಸ್ತಾನೇ ಇದ್ದಾರೆ ಕಣ್ರಿ ಕಾನ್ಸ್ಟೆಂಟಾಗಿ. ನೋಡಿ ಸ್ಪೀಡು 118, 120, ಕೆಲವು ಸತಿ 130 ಫ್ಲ್ಯಾಟಾಗಿ ಸಗದಾಗಿ ಓಡಿಸ್ತಿದ್ದಾರೆ. ಓವರ್ಟೇಕ್ ಮಾಡೋಕ್ಕಂತೂ ಚಾನ್ಸೇ ಕೊಡ್ತಿಲ್ಲ ಕಣ್ರಿ, ಓಕೆನಾ. ಸೊ ಅದೊಂದು ಡಿಸಪಾಯಿಂಟ್ಮೆಂಟ್ ಇದೆ. ಬಟ್ ಜರ್ನಿ ಸೋ ಫಾರ್ ಸೋ ಗೋಯಿಂಗ್ ಗುಡ್ ಅಂತಲೇ ಹೇಳ್ಬೋದು. ರಶ್ ಬಗ್ಗೆ ನೋಡ್ಕೊಳ್ಳಿ ನೀವು, ಸ್ವಲ್ಪ ರಶ್ ಇದೆ ಟ್ರೈನಲ್ಲಿ. ಏನಂತಾರೆ ಅನ್ರಿಸರ್ವ್ಡ್ ಪ್ಯಾಸೆಂಜರ್ ಸಹ ಹತ್ಕೊಂಡಿದ್ದಾರೆ. ನೋಡಬೇಕು ಹೋಗ್ತಾ TT ಅವರು ಏನು ಮಾಡ್ತಾರೆ ಅಂತ. ಮತ್ತೆ ಸ್ಲೋ ಮಾಡ್ತಿದ್ದಾರೆ. ಅದು ಯಾವ ಟ್ರೈನ್ ಅಂತ ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ, ನಾನು ಚೆಕ್ ಮಾಡ್ಬಿಟ್ಟು ಆಮೇಲೆ ಹೇಳ್ತೀನಿ ನಿಮಗೆ. ಕೇಳ್ತಿರ್ತೀರಲ್ಲ ಹೇಗೆ ನಾವು ಟ್ರೈನನ್ನು ಐಡೆಂಟಿಫೈ ಮಾಡ್ತೀವಿ ಅಂತ. ನೋಡಿ ಫಸ್ಟ್ ಸ್ಟೆಪ್ ಬಂದು ನಮಗೆ ನಾವು ಎಲ್ಲಿದ್ದೀವಿ ಅಂತ ಫಸ್ಟು ನಾವು ನೋಡ್ಕೊತೀವಿ. ಸೊ ನೋಡಿ ಅವರ ದುರಂತೋ. ಇವಾಗ ನಾವು ತಂಗಟೂರು ಹತ್ರ ಇದ್ದೀವಿ, ಓಕೆನಾ. ಸೊ ನಾವು ಹೀಗೆ ಕವರ್ ಮಾಡ್ಕೊಂಡು ಬಂದಿದ್ದೀವಿ, ಓಕೆನಾ, ಹಿಂದೆಯಿಂದ. ಸೊ ನಾವು ಹಿಂದೆ ತೊಗೊತೀವಿ, ಒಂದು ಸ್ವಲ್ಪ ಹಿಂದೆ ತೊಗೊಂಡು ಇಲ್ಲಿ ಮೇನ್ ಸ್ಟೇಷನ್ ಯಾವುದು ಅಂತ ಚೆಕ್ ಮಾಡ್ತೀವಿ ಫಸ್ಟು. ನೋಡಿ ಫಸ್ಟು ನಮಗೆ ನೆಲ್ಲೂರು ಬರುತ್ತೆ, ಓಕೆನಾ. ಸೊ ಬ್ಯಾಕ್ ತೊಗೊಂಡು ಇಲ್ಲಿ ವೇರಿಸ್ ಮೈಟ್ರಿನಲ್ಲಿ ನೆಲ್ಲೂರು ಇದೆ ನೋಡಿ, ನೆಲ್ಲೂರು ತೊಗೊತೀವಿ. ಸೊ ನೆಲ್ಲೂರದ್ದು ಲಿಸ್ಟ್ ತೊಗೊತೀವಿ. ನೆಲ್ಲೂರು ಲಿಸ್ಟಲ್ಲಿ ಯಾವ್ಯಾವ್ದು ಅರೈವಲ್ ಇದೆ ಅಂತ ಲಿಸ್ಟ್ ತೊಗೊತೀವಿ, ಓಕೆನಾ. ಈ ಲಿಸ್ಟ್ ಪ್ರಕಾರ ನೋಡಿ ಇವಾಗ ಈ ಥರ ಕ್ರಾಸ್ ಆಯಿತು. 753 ಬರುತ್ತೆ, 756. ಸೊ ಇದಾಗಲ್ಲ, ಸ್ಕಿಪ್ಪು. ಚೆನ್ನೈಯಿಂದ ಬೆಟ್ರಗುಂಟ ಆ ಕಡೆಯಿಂದ ಬರ್ತಿರೋದು, ಸೊ ಅದು ಸ್ಕಿಪ್ಪು. ಕೋಬ್ರಾ ತಿರುವನಂತಪುರಂ ಅದು ಆಲ್ರೆಡಿ ಕ್ರಾಸ್ ಆಯಿತು. ವಿಜಯವಾಡ ವಂದೇ ಭಾರತ್ ಇದು ಕ್ರಾಸ್ ಆಯಿತು, ಇದು ಸಹ ಕ್ರಾಸ್ ಆಯಿತು. ಇದು ಡೌಟಲ್ಲಿದೆ, ಇದಾಗಿರ್ಬೋದಾ. 10 ಕಿಲೋಮೀಟ್ರ್ ಕಾವಲಿ, ನಾವಿರೋದು ಇಲ್ಲಿ, ಸೊ ಇದು ಸ್ಕಿಪ್. ನೆಕ್ಸ್ಟ್ ಹಾಗೆ ನೋಡ್ಕೊಂಡು ಹೋಗ್ತೀವಿ. ಧನ್ಬಾದಿಂದ ಯಲಪುರ ಬರ್ತಿದೆ, ಇದಾಗಿರ್ಬೋದಾ. ಹಾಂ ಇದಾಗಿರ್ಬೋದು ನೋಡಿ, ಬಿಕಾಸ್ ನಾವಿವಾಗ ತಂಗಟೂರು ಸ್ಕಿಪ್ ಮಾಡ್ತಾಯಿದ್ದೀವಿ. ಅದು ಬಂದು ತಂಗಟೂರು ಕಡೆಯಿಂದ ಸಿಂಗರಾಯಕೊಂಡ ಈಗ ಜಸ್ಟ್ ಅರೈವ್ ಆಗಿದೆ. ಸೊ ಮೋಸ್ಟ್ ಪ್ರಾಬಬ್ಲಿ ಧನ್ಬಾದ್ ಯಲಪುರ ಎಕ್ಸ್ಪ್ರೆಸ್ ಇದಾಗಿರ್ಬೋದು. ಈ ಥರ ನಾವು ಟ್ರೈನನ್ನು ಲಿಸ್ಟ್ ಅಥವಾ ಲೈನಪ್ ಪ್ರಕಾರ ನಾವು ಗೆಸ್ ಮಾಡ್ತೀವಿ. ನೋಡಿ ನಮ್ಮದು ದುರಂತೋ ಸ್ಟೇಟಸ್ ಇದು. ದುರಂತೋ 3 ಕಿಲೋಮೀಟರ್ಸ್ ಆಂಗೋಲು. ಅವರ ಹಮ್ಸಫರ್ ನೋಡಿ, ಅವರ ಹಮ್ಸಫರು ಡಿಪಾರ್ಟೆಡ್ ಆಂಗೋಲ್. ಸೊ ಜಸ್ಟ್ 3 ಕಿಲೋಮೀಟರ್ಸ್ ಡಿಫ್ರೆನ್ಸಲ್ಲಿ ಇಬ್ಬರು 2 ಟ್ರೈನ್ ಸಹ ಇದೆ ನೋಡಿ. ಇದು ಆಂಗೋಲ್ ಇನ್ನೇನು ಎಂಟ್ರ್ ಆಗ್ತಿದೆ, ಇದು ಆಂಗೋಲಿಂದ ಹೊರಟಿದೆ ಈಗ. ಡಿಲೇ ನೋಡಿ, ಅದು ಆಲ್ಮೋಸ್ಟ್ 32 ಮಿನಿಟ್ಸ್ ಡಿಲೇ ಆಗಿದೆ. ಆದ್ರೂ ಸಹ ನಮಗೆ ಓವರ್ಟೇಕ್ ಮಾಡೋಕ್ಕೆ ಬಿಡ್ತಿಲ್ಲ. ನಾವು ಜಸ್ಟ್ 10 ಮಿನಿಟ್ಸ್ ಡಿಲೇನಲ್ಲಿ ಇದ್ದೀವಿ ನೋಡಿ. ಟೈಮ್ ನೋಡ್ಕೊಳ್ಳಿ. ಸರಿ ಸುಮಾರು 9:20 ಆಗ್ತದೆ ರಾತ್ರಿ. ಏನು ವಿಜಯವಾಡಾಗಿ ಇನ್ನೊಂದು ಸ್ವಲ್ಪ ದೂರದಲ್ಲಿದ್ದೀವಿ.
ನಮಗೆ ಊಟ ಕೊಟ್ಟಿದ್ದಾರೆ. ಓಕೆನಾ, ನಾನು ವೆಜ್ ತೊಗೊಂಡಿದ್ದೀನಿ ಮತ್ತು ಅಣ್ಣ ನಾನ್ ವೆಜ್ ತೊಗೊಂಡಿದ್ದಾರೆ. ಅಣ್ಣಗೆ 2 ಆಪ್ಷನ್ ಇದೆ, ಒಂದು ಎಗ್ ತೊಗೋಬೋದು, ಇಲ್ಲಾಂದರೆ ಚಿಕನ್ ತೊಗೋಬೋದು. ವೆಜ್ಜಿಗೆ ನಾರ್ಮಲ್ ವೆಜ್ ತೊಗೋಬೋದು ಅಥವಾ ಜೈನ್ ವೆಜ್ ಸಹ ತೊಗೋಬೋದು. ನಾನು ಜೈನ್ ವೆಜ್ ತೊಗೊಂಡಿದ್ದೀನಿ. ಜೈನಲ್ಲಿ ಅಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡು ಮಿಕ್ಸ್ ಮಾಡಲ್ಲ, ಹಾಗೆ ಮಾಡ್ತಾರೆ. ದಾಲ್ ಅಂತೂ ಕಂಡ್ರೆ ಫಸ್ಟ್ ಇಂಪ್ರೆಷನ್ ಎಷ್ಟು ಗಟ್ಟಿಗಿದೆ ನೋಡಿ. ದಾಲ್ ಅಂತೂ ಸಖತ್ ಫ್ಯಾನ್. ಟೇಸ್ಟ್ ಮಾಡೋಣ ಇರಿ. ಸಾಕಾಗಿದೆ ಕಣ್ರಿ. ಈ ದಾಲ್ನ ಒಂದು ಸ್ವಲ್ಪ ರೋಸ್ಟ್ ಮಾಡಿದ್ರೆ ಆ ಸುಟ್ಟಿದ್ರದೊಂದು ರೋಸ್ಟ್ ಆಗಿರೋದೊಂದು ಟೇಸ್ಟ್ ಬರುತ್ತಲ್ಲ, ಆ ಥರ ಬರ್ತಿದೆ. ಫ್ಯಾಂಟಾಸ್ಟಿಕ್ ಆಗಿದೆ. ಮತ್ತು ಡ್ರೈ ವೆಜ್ ಕೊಟ್ಟಿದ್ದಾರೆ, ಜೈನ್ ಡ್ರೈ ವೆಜ್ ಇದು. ಅದ್ರದ್ದು ಚೆನ್ನಾಗಿದೆ. ಇದರಲ್ಲಿ ನೋಡಿ ಬಟಾಣಿ ಹಾಕಿದ್ದಾರೆ ಮತ್ತು ಬದನೆಕಾಯಿಗಳೆಲ್ಲ ಹಾಕ್ಕೊಟ್ಟಿದ್ದಾರೆ ಕಣ್ರಿ. ಸೊ ಓವರಾಲ್ ಚೆನ್ನಾಗಿದೆ. ಚಪಾತಿ ನೋಡೋಣ, ಅದು ಮೋಸ್ಟ್ ಇಂಪಾರ್ಟೆಂಟ್. ಚಪಾತಿ ದಪ್ಪಕ್ಕಿದೆ ಬಟ್ ಸಾಫ್ಟ್ ಆಗಿದೆ, ಅದು ವೆರಿ ಇಂಪಾರ್ಟೆಂಟ್ ಇದೆ. ಎರಡು ಜೊತೆ ಫ್ಯಾಂಟಾಸ್ಟಿಕ್ ಆಗಿದೆ ಕಣ್ರಿ ಎರಡು. ಓವರಾಲಾಗೆ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಕೊಡ್ತೀನಿ. ಇದು ವಿಯರ್ಡ್ ಕಾಂಬಿನೇಷನ್, ಇದು ನಂಗೆ ಅರ್ಥ ಆಗಿಲ್ಲ ಏನಕ್ಕೆ ಚಿಕ್ಕಿ ಕೊಟ್ರಂತ. ಸೀರಿಯಸ್ಲಿ ಮೇ ಬಿ ಡೆಸರ್ಟ್ ಬದಲಾಗಿ ಚಿಕ್ಕಿ ಕೊಟ್ಟರು ಅಂತ ಅನಿಸುತ್ತೆ. ಸೊ ಮುಗಿಸ್ಬಿಟ್ಮೇಲೆ ನಿಮಗೆ ಓವರಾಲ್ ರಿವ್ಯೂ ಕೊಡ್ತೀನಿ. ನೋಡಿ, ತಾಯಿ ಕನಕದುರ್ಗದ ದೇವಸ್ಥಾನ ಅಲ್ಲಿ ಕಾಣಿಸ್ತಿದೆ ನೋಡಿ. ಅಲ್ಲಿ ಗೋಪುರ ಕಾಣಿಸ್ತಿದೆಯಲ್ಲ, ಅದೇ ಕಣ್ರಿ. overtake है. नहीं ಸರಿ, ಸುಮಾರು 721 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ಭಾರತೀಯ ರೈಲ್ವೆನ 4ನೇ ಬ್ಯುಸಿಯೆಸ್ಟ್ ರೈಲ್ವೆ ಸ್ಟೇಷನ್ ವಿಜಯವಾಡಗೆ ಬಂದಿದ್ದೀವಿ. ಬುಧವಾರ ಮತ್ತು ಶನಿವಾರ ದಿನ ಬಿಟ್ಟು ಇಲ್ಲಿಗೆ ಪ್ರತಿದಿನ ಈ ಗಾಡಿ 10 ಗಂಟೆಗೆ ಬರುತ್ತೆ. 10:10ಕ್ಕೆ ಇಲ್ಲಿಂದ ಹೊರಡುತ್ತೆ. ರಾತ್ರಿ 10 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಕ್ರೂ ಚೇಂಜ್ ಆಗುತ್ತೆ, ವಾಟರ್ ಫಿಲ್ಲಿಂಗ್ ಆಗುತ್ತೆ, ಮತ್ತು ಲೋಕೋ ಪೈಲಟ್ ಸರು, TMR ಸರು ಮತ್ತು TT ಸರು ಸ್ಟಾಫು ಎಲ್ಲ ಕೂಡ ಇಲ್ಲಿ ಚೇಂಜ್ ಆಗ್ತಾರೆ. ಮತ್ತು ಒಂದು ಫ್ರೆಶ್ ಸೆಟ್ ಆಫ್ ಕ್ರೂ ನಮಗೆ ಇಲ್ಲಿಂದ ಕೊಡ್ತಾರೆ. ಇಲ್ಲಿಂದ ಸಿಮಾಚಲಂ ತನಕ ಲೋಕೋ ಪೈಲಟ್ ಸರ್ ಬರ್ತಾರೆ. ಅದಾದಮೇಲೆ ಇನ್ನೊಂದು ಲೋಕೋ ಪೈಲಟ್ ಚೇಂಜು ಇಲ್ಲಿ ಅವೈಲೇಬಲ್ ಇದೆ. ಸೋಫಾರ್ ಹೇಳಬೇಕಂದ್ರೆ ಜರ್ನಿ ಸಖತ್ತಾಗಿ ಹೋಗ್ತಿದೆ, ಏನೂ ಕಂಪ್ಲೇಂಟ್ಸ್ ಇಲ್ಲ. ಬಟ್ ಕ್ರೌಡ್ ಬಗ್ಗೆ ಹೇಳಬೇಕಂದ್ರೆ ಅದೊಂದು ಬಿಟ್ಟು ಇನ್ನೇನು ನನಗೆ ಕಂಪ್ಲೇಂಟ್ಸ್ ಇಲ್ಲ. ಇನ್ನು ಫುಡ್ ಬಗ್ಗೆ ಹೇಳಬೇಕಂದ್ರೆ ಫುಡ್ ಕೇಸತ್ತವೆ ಜಬರ್ದಸ್ತ್ ಫುಡ್, ಅಚ್ಚಾ ಥಾ, ಫ್ಯಾಂಟಾಸ್ಟಿಕ್ಕಾಗೆ ಆರಾಮಾಗಿ ಈಸಿಯಾಗೆ 9 on 10 ಅಂತ ಕೊಡ್ತೀನಿ. ಬಿಸಿ ಏನಾರು ಇದ್ದಿದ್ರೆ, ಸ್ವಲ್ಪ ಬಿಸಿ ಏನಾರು ಇದ್ದಿದ್ರೆ ಆರಾಮಾಗಿ ಕಣ್ಣು ಮುಚ್ಕೊಂಡು 10 on 10 ಅಂತ ನಾನು ಇದಕ್ಕೆ ಕೊಡ್ತಿದ್ದೆ. ಸೊ ಓವರಾಲಾಗೆ ಫ್ಯಾಂಟಾಸ್ಟಿಕ್ಕಾಗಿ ಜರ್ನಿ ಹೋಗ್ತೀನಿ. ನಾವು ಊಟ ಮಾಡ್ಬೇಕಾದ್ರೆ ಅನ್ಫಾರ್ಚುನೇಟ್ಲಿ SMT ಬೆಂಗಳೂರು ಹೌಡಾ ಹಮ್ಸಫರ್ ಎಕ್ಸ್ಪ್ರೆಸ್ಸು ಓವರ್ಟೇಕ್ ಮಿಸ್ ಆಗೋಯಿತು. ಸೊ ನಮ್ಮನ್ನು ವಿಜಯವಾಡನ ಪ್ಲ್ಯಾಟ್ಫಾರ್ಮ್ ನಂಬರ್ 4ಗೆ ಇಲ್ಲಿ ತೊಗೊಂಡಿದ್ದಾರೆ. ಒಂದು ಇಂಪಾರ್ಟೆಂಟ್ ಜಂಕ್ಷನ್ ಅಂತಲೇ ಕನ್ಸಿಡರ್ ಮಾಡ್ಕೊಂಡು ಸ್ಟಾರ್ಟಿಂಗಲ್ಲೇ ಹೇಳಿದೆ. 4th ಬ್ಯುಸಿಯೆಸ್ಟ್ ರೈಲ್ವೆ ಸ್ಟೇಷನ್ ವಿಶಾಖಪಟ್ಟಣಮು. ಫ್ರೈಟ್ ಟ್ರಾಫಿಕ್ ಅಂತೂ ಈ ರೂಟಲ್ಲಿ ನೋಡಬೇಕು. ಬ್ಯಾಕ್ ಟು ಬ್ಯಾಕ್ ಪ್ರತಿ 10 ನಿಮಿಷಕ್ಕೂ ಒಂದೊಂದು ಗೂಡ್ಸ್ ಗಾಡಿಗಳು ಹೋಗ್ತಿತ್ತು, ಪ್ರತಿ 10 ನಿಮಿಷಕ್ಕೂ ಅಥವಾ 15 ನಿಮಿಷಕ್ಕೂ ಒಂದೊಂದು ಪ್ಯಾಸೆಂಜರ್ ಗಾಡಿಗಳು. ಸೊ ಅಷ್ಟು ಟ್ರಾಫಿಕ್ ಇಲ್ಲಿ ಇತ್ತು. ಇಲ್ಲಿ ನೋಡಿ, ಒಂದು ಪ್ರೀಮಿಯಂ ಟ್ರೈನ್ ಆದ್ರೂ ಸಹ ಕ್ರೌಡ್ ನೋಡಿ ಹೆಂಗಿದೆ ಅಂತ. ಸ್ಲೀಪರ್ ಕ್ಲಾಸ್, ಫುಲ್ಲಿ ರಿಸರ್ವ್ಡ್ ಟ್ರೈನ್,
ಆದ್ರೂ ಸಹ ಈ ಕಂಡೀಷನ್ ನಮ್ಮ ದುರಂತೋ ಎಕ್ಸ್ಪ್ರೆಸ್ಸಲ್ಲಿದೆ. ಏನಕ್ಕೆ ಇಷ್ಟು ರಶ್ ಇದೆ ಅಂತ ನನಗೂ ಸಹ ಗೊತ್ತಿಲ್ಲ. ಕೆಲವರೆಲ್ಲ ಟ್ರೈನ್ ಒಳಗಡೆ ಕೂತ್ಕೊಂಡು ಓದ್ಕೊತಿದ್ದಾರೆ, ತುಂಬ ಜನ, ಮೆಜಾರಿಟಿ ಆಫ್ ದಮ್. ಮೋಸ್ಟ್ ಪ್ರಾಬ್ಲಿ ಏನೋ ಎಕ್ಸಾಮ್ಸ್ ಇರ್ಬೋದು ಅನ್ಸುತ್ತೆ ವೆಸ್ಟ್ ಬೆಂಗಾಲಲ್ಲಿ. ಸೊ ಅದಕ್ಕೋಸ್ಕರ ಈ ಥರ ಅವರು ಟ್ರಾವೆಲ್ ಮಾಡ್ತಿದ್ದಾರೆ ಅಂತ ನಾನು ಅನ್ಕೊತಿದ್ದೀನಿ. ವಿಜಯವಾಡದಿಂದ ಇಲ್ಲಿಂದ ಪ್ಯಾಂಟ್ ಟ್ರೈನಲ್ಲೂ ಸಹ ಜಾಮ್ ಪ್ಯಾಕ್ ಆಗಿದೆ. ಓಕೆನಾ, ಎ ಸಿ ಕುಡಿಸ್ಕೊಂಡ್ರೆ 3-4 ನಾವು ಹಾಕ್ಕೊಂಡು 4 ಬೆಟರು ಜನರಲ್ಲೆಲ್ಲ ಅಷ್ಟು ರಶ್ ಇದೆ. ಸೀರಿಯಸ್ ಅದಕ್ಕೋಸ್ಕರ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಬೆಳಗ್ಗೆ ಇಲ್ಲಿ ಹೆಚ್ಚಾಗಬೇಕು ಆಗಿಲ್ಲ ಕಂಟಿನ್ಯೂ ಮಾಡ್ತೀನಿ. ಕಂಡ್ರಿ ಶುಭೋದಯ. ಸೊ ಈಗ ಜಸ್ಟ್ ಕುರ್ಡಿಯಿಂದ ಡಿಪಾರ್ಟ್ ಆಗಿದ್ದೀವಿ. ನೀವು ಆಂಧ್ರ ಪ್ರದೇಶಲ್ಲಿದ್ದೀವಿ. ಈಗ 2-3 ಸ್ಟೇಷನು ಅದಾಗಿದ ತಕ್ಷಣ ನಾವು ಒಡಿಶಾಗೆ ಎಂಟ್ರ್ ಆಗ್ತೀವಿ. ಸೊ ಇಲ್ಲಿಗೆ ನಮ್ಮ 4ನೇ ರಾಜ್ಯಕ್ಕೆ ನಾವು ಎಂಟ್ರ್ ಆಗಿದ್ದೀವಿ. ಓಕೆನಾ. ಸೊ ರನ್ ವೈಸ್ ಅಂತೂ ಫ್ಯಾಂಟಾಸ್ಟಿಕ್ ಆಗಿ ಟ್ರೈನ್ ಅಂತೂ ಎಲ್ಲೂ ಸ್ಟಾಪ್ ಮಾಡಿಲ್ಲ. ಕಂಟಿನ್ಯೂಸ್ ಆಗಿ ಕಾನ್ಸ್ಟೆಂಟಾಗಿ ರನ್ ಅಂತೂ ಮೇಂಟೈನ್ ಮಾಡ್ತಾ ಹೋದ್ರು. ನಮ್ಮ ಲೋಕೋ ಪೈಲಟ್ಸ್ ಅವರು ಅಥವಾ ಕ್ಲಿಯರೆನ್ಸ್ ಆಗಲಿ, ಡಿವಿಷನ್ ಕ್ಲಿಯರೆನ್ಸ್ ಆಗಲಿ, ಕಂಟ್ರೋಲರ್ ಆಗಲಿ ಸಹ ಅಂತೂ. ಸೊ ಕರೆಂಟ್ ಸ್ಟೇಟಸ್ ಈ ಥರ ಇದೆ. ಟೈಮ್ ಬಗ್ಗೆ ಹೇಳಬೇಕಂದ್ರೆ 6 ಗಂಟೆನೂ ಆಗ್ತಾ ಬರ್ತಿತ್ತು ನಾನು ಆವಾಗಲೇ ಇದ್ದಾಗ. ಎಸ್, ಸಕ್ಕಲಾಗಿ ಸೂರ್ಯೋದಯ ಆಗ್ತದೆ ನೋಡಿ. 6 ಗಂಟೆ 12 ನಿಮಿಷ. ನೋಡೋಣ, ಈಗ ಪಲಾಸಾಗಿ ಇನ್ನೊಂದು ಸ್ವಲ್ಪ ದೂರ ಇದೆ.
ಇಚ್ಛಾಪುರಂ ಬಂದು ಆಂಧ್ರದ ಕೊನೆ ನಿಲ್ಗಡೆ ಇದಾಗಿದ ತಕ್ಷಣ ನಾವು ಇನ್ನೊಂದು ರಾಜ್ಯ ಅಂದರೆ ಒಡಿಶಾಗೆ ನಾವು ಇವಾಗ ಎಂಟರ್ ಆಗಿದ್ದೀವಿ. ಇಲ್ಲಿಂದ ಒಡಿಶಾನಲ್ಲಿ ಇರ್ತೀವಿ, ಭುವನೇಶ್ವರ ಅದೆಲ್ಲ ದಾಟೋವರೆಗೂ ಒಡಿಶಾನಲ್ಲಿ ಇರ್ತೀವಿ. ಇದಾಗಿದ ತಕ್ಷಣ ವೆಸ್ಟ್ ಬೆಂಗಾಲ್ಗೆ ಮತ್ತೆ ಎಂಟರ್ ಆಗ್ತೀವಿ. ಸರಿ, ಸುಮಾರು 2 ಅವರ್ ಬಾಕಿ ಇದೆ. 180 ಕಿಲೋಮೀಟರ್ ಏನೋ ಬಾಕಿ ಇದೆ ನಮಗೆ ನಮ್ಮ ಇನ್ನೊಂದು ನಿಲ್ಗಡೆ ಭುವನೇಶ್ವರ್ ರೀಚ್ ಆಗೋಕ್ಕೆ. ಟೈಮಿಂಗ್ಸ್ ಬಗ್ಗೆ ಹೇಳಬೇಕಂದ್ರೆ 7 ಗಂಟೆ 6 ನಿಮಿಷ ಆಗ್ತದೆ. ಇನ್ನು ಸರ್ವಿಸ್ ಏನು ಸ್ಟಾರ್ಟ್ ಮಾಡಿಲ್ಲ ನಮ್ಮ ಸ್ಲೀಪರ್ ಕ್ಲಾಸಲ್ಲಿ. ಸೊ ನೋಡಬೇಕು ಸರ್ವಿಸ್ ಹಿಂಗೆ ಸ್ಟಾರ್ಟ್ ಮಾಡ್ತಾರೆ, ಮತ್ತು ಯಾವುದರಿಂದ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಡೈರೆಕ್ಟ್ ಬ್ರೇಕ್ಫಾಸ್ಟಿಂದ ಸ್ಟಾರ್ಟ್ ಮಾಡ್ತಾರೆ ಅಥವಾ ಮಾರ್ನಿಂಗ್ ಟೀಯಿಂದ ಸ್ಟಾರ್ಟ್ ಮಾಡ್ತಾರೆ ಅಂತ ನೋಡಬೇಕು. ಸುಮಾರು 7:45 ಆಗ್ತಾ ಬರ್ತದೆ ಟೈಮು. ಈಗ ನಮಗೆ ಟೀ ಕೊಟ್ಟಿದ್ದಾರೆ, ಅಥವಾ ಮಾರ್ನಿಂಗ್ ಟೀ ಅಂತ ಸಹ ಇದನ್ನು ಕನ್ಸಿಡರ್ ಮಾಡ್ಕೋಬೋದು. ಟೀ ಕಾಫಿ ಆ್ಯಕ್ಚುಲಿ ಮೆನ್ಯೂ ಪ್ರಕಾರ ಅವೈಲೇಬಲ್ ಇರೋದು 2 ಆಪ್ಷನ್ ಕೊಡಬೇಕು ನಿಮಗೆ. ಅದರಲ್ಲಿ ನೀವು ಚೂಸ್ ಮಾಡಬೇಕು. ಬಟ್ ಇಲ್ಲಿ ಹಾಗಿಲ್ಲ, ಡೈರೆಕ್ಟಾಗಿ ನಿಮಗೆ ಬಂದು ಟೀನ ಕೊಟ್ಬಿಟ್ಟು ಹೋಗ್ತಾರೆ. ನೋಡಿದ್ರಲ್ಲ, ಬಿಸಿ ಬಿಸಿಯಾಗಿದೆ. ಟೇಸ್ಟ್ ಮಾಡೋಣ ಮನೆ. ಸ್ವಲ್ಪ ಬೆಟರು, ಈ 10 ರೂಪಾಯಿ ಕೊಟ್ಬಿಟ್ಟು ತೊಗೊತೀವಲ್ಲ ಟೀ, ಅದಕ್ಕಿಂತ ಸ್ವಲ್ಪ ಬೆಟರ್. ಬಟ್ ಗ್ರೇಟ್ ಅನ್ನೋಕ್ಕಾಗಲ್ಲ, ಒಂದು 10-20% ಅಷ್ಟೇ ಬೆಟರ್ ಕಂಡ್ರೆ. ಯಾಕಂದರೆ ಅದರಲ್ಲಿ ಬರೀ ನೀರಿನ ಟೇಸ್ಟ್ ಬರುತ್ತೆ, ಇದರಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಅದರ ಟೀದು ಒಂದು ಸ್ವಲ್ಪ ಟೇಸ್ಟ್ ಬರ್ತದೆ. ನೋಡಿದ್ರಲ್ಲ, ಜಸ್ಟ್ ರಂಬಾನ ಒಂದು ಸ್ಟೇಷನ್ನ ಸ್ಕಿಪ್ ಮಾಡಿದ್ವಿ. ಇದಾಗಿದ ತಕ್ಷಣ ಒಂದು ಬ್ಯೂಟಿಫುಲ್ ಸೀನರಿಗಳು ಕಾಣಿಸುತ್ತೆ. ಯಾವುದು ಗೊತ್ತಾ, ನಮ್ಮ ಚಿಲ್ಕಾ ಲೇಕ್ದು ಇಲ್ಲಿಂದ ಸೀನ್ಸ್ ಕಾಣುತ್ತೆ. ತೋರಿಸ್ತೀನಿ ಬನ್ನಿ. ಚಿಲ್ಕಾ ಲೇಕ್ ಎಷ್ಟು ದೊಡ್ಡದಿದೆ ಅಂದರೆ ಮ್ಯಾಪ್ಸ್ ಮುಖಾಂತರ ನಿಮಗೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಪ್ಲಸ್ ವಿಜುವಲ್ಸ್ ಕೂಡ ಹಂಗೆ ನೋಡ್ತೀರಿ ನೀವು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಚಿಲ್ಕಾ ಲೇಕು. ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ ನೋಡಿ. ಇದು ಬಂದು ಸಮುದ್ರ, ಇದು ಬಂದು ಚಿಲ್ಕಾ ಲೇಕ್. ಇವಾಗ ನಮ್ಮ ಲೊಕೇಶನ್ ಬಗ್ಗೆ ನೋಡಿ, ನಾವು ಚಿಲ್ಕಾ ಲೇಕ್ ಹತ್ರ ಹೋಗ್ತಾ ಇದ್ದೀವಿ. ನೋಡಿ, ಫುಲ್ಲು ಝೂಮ್ ಮಾಡಿದ್ರು ಸಹ ಅದ್ರ ತುದಿ ಭಾಗ ಕಾಣಿಸ್ತಿಲ್ಲ ನೋಡಿ.
12 ನಿಮಿಷ ಆಗ್ತದೆ. ಈಗ ತಿಂಡಿ ಕೊಟ್ಟಿದ್ದಾರೆ, ಬ್ರೆಡ್ಡು ಮತ್ತು ಕಟ್ಲೆಟ್ ಅನ್ಸೋದು ಮೋಸ್ಟ್ ಪ್ರಾಬ್ಲಿ. ಅದ್ರ ಜೊತೆ ಒಂದು ಟೊಮೆಟೊ ಕೆಚಪ್ ಸಹ ಕೊಟ್ಟಿದ್ದಾರೆ. ಬರೇ ಯಾವ ಕಾಂಬಿನೇಷನ್ ಸರ್? ಬ್ರೆಡ್ ಜೊತೆ ಉಪ್ಮಾ ಯಾರು ಕೊಡ್ತಾರೆ ನೋಡ್ರಿ. ಎನಿವೇಸ್ ನೋಡೋಣ ಬನ್ನಿ ಹೇಗಿದೆ ಟೇಸ್ಟು. ನೋಡಿ ಉಪ್ಮಾ ಪರವಾಗಿಲ್ಲ, ಚೆನ್ನಾಗಿದೆ. ನೀರಿನಿರ ಇಲ್ಲ, ಗಟ್ಟಿಗಿದೆ. ಟೇಸ್ಟ್ ವೈಸ್ ನೋಡೋಣ ಜಸ್ಟಿಫೈ ಮಾಡುತ್ತೋ ಇಲ್ವೋ ಅಂತ. ಓಕೆ, ಅಷ್ಟೊಂದು ಖಾರವೇ ಇಲ್ಲ, ಬಟ್ ಓಕೆ, ಟೇಸ್ಟ್ ವೈಸ್ ಸ್ವಲ್ಪ ಓಕೆ ಅಂತಲೇ ಹೇಳ್ಬೋದು. ಬ್ಲೆಂಡ್ ಆಗಿದೆ, ತುಂಬ ಖಾರನೂ ಇಲ್ಲ ಅಥವಾ ಮಸಾಲ ಭರಿತವಾಗೂ ಇಲ್ಲ. ಓಕೆ ಅಂತ, ಮ್ಯಾನೇಜಬಲ್ ಅಂತ ಇದನ್ನು ಹೇಳ್ಬೋದು. ಮೋಸ್ಟ್ ಪ್ರಾಬ್ಲಿ ಬ್ರೆಡ್ಡು ಮತ್ತು ಕೆಚಪ್ಗೋಸ್ಕರ ಕೊಟ್ಟಿರ್ಬೋದು ಅನ್ಸುತ್ತೆ. ಅದ್ರ ಜೊತೆ ಒಂದು ಉಪ್ಪು ಸಹ ಕೊಟ್ಟಿದ್ದಾರೆ. ಇನ್ ಕೇಸ್ ಬೇಕಾದರೆ ನೀವು ಇದನ್ನು ಸಹ ಯೂಸ್ ಮಾಡ್ಕೋಬೋದು. ಸರಿ, ಸುಮಾರು 1500 ಕಿಲೋಮೀಟರ್ ಬೆಂಗಳೂರಿಂದ ಪ್ರಯಾಣಿಸಿದ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಭುವನೇಶ್ವರ್ಗೆ ಬಂದಿದ್ದೀವಿ. ಗುರುವಾರ ಮತ್ತು ಭಾನುವಾರ ದುರಂತೋ ಎಕ್ಸ್ಪ್ರೆಸ್ ಇಲ್ಲಿಗೆ ಬರಲ್ಲ. 2 ದಿನ ಬಿಟ್ಟು ಇನ್ನು ಮಿಕ್ಕಿದ ಎಲ್ಲ ದಿನ ಭುವನೇಶ್ವರ್ಗೆ ದುರಂತೋ ಎಕ್ಸ್ಪ್ರೆಸ್ ಬರುತ್ತೆ. 9:25ಕ್ಕೆ ಬರುತ್ತೆ, 9:35ಕ್ಕೆ ಇಲ್ಲಿಂದ ಹೊರಡುತ್ತೆ. 10 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು 10 ಗಂಟೆ 2 ನಿಮಿಷಕ್ಕೆ ಎಂಟ್ರಾಗಿದ್ದೀವಿ. ತುಂಬ ಫ್ರೀ ಟ್ರಾಫಿಕ್ ಇತ್ತು, ಅಂದರೆ ಗೂಡ್ಸ್ ಟ್ರೈನ್ಗಳದ್ದು ತುಂಬ ಟ್ರಾಫಿಕ್ ಇತ್ತು. ಗೂಡ್ಸ್ಗಳನ್ನ ಮೇನ್ ಲೈನಲ್ಲಿ ಇಟ್ಬಿಟ್ರು, ನಮ್ಮನ್ನು ಲೂಪಲ್ಲಿ ಕ್ಲಿಯರ್ ಮಾಡ್ತಿದ್ರು. ಸೊ ಅದಕ್ಕೋಸ್ಕರ ಡಿಲೇ ಬಿಲ್ಡಪ್ ಆಗಿ ನಾವು ಆಲ್ಮೋಸ್ಟ್ ನೋಡಿ 35 ನಿಮಿಷ ಲೇಟಾಗಿ ರನ್ ಆಗ್ತಾ ಇದ್ದೀವಿ. ಸೊ ಈ ಥರ ಇದೆ ಡಿಲೇ ದುರಂತೋ ಎಕ್ಸ್ಪ್ರೆಸ್. ಪ್ರಯಾರಿಟಿ ವೈಸಲ್ಲಿ ಬೆಳಗ್ಗೆ ಎಲ್ಲ ನಾನು ನೋಡಿದಾಗ ಆಲ್ಮೋಸ್ಟ್ 1 ನಿಮಿಷ 2 ನಿಮಿಷ ಬಿಫೋರ್ ಟೈಮು 1 ನಿಮಿಷ 2 ನಿಮಿಷ ಲೇಟಲ್ಲಿತ್ತು. ಬಟ್ ಇವಾಗ ನೋಡಿದ್ರೆ 25 ನಿಮಿಷ ಲೇಟಾಗೆ ನಾವು ಭುವನೇಶ್ವರ್ಗೆ ಎಂಟ್ರಾಗಿದ್ದೀವಿ. ಸೊ ಪ್ರಿಟಿ ಮಚ್ ಇಲ್ಲಿಂದ ಬೋರ್ಡಿಂಗ್ ಸಹ ಆಯಿತು, ಪ್ಲಸ್ ಅಷ್ಟೇ ಬೋರ್ಡಿಂಗ್ ಸಹ ಇಲ್ಲಿ ಆಯಿತು. ನೋಡಿ ಶಾಖೆ ಬಣ್ಣ ಚಾಯನಾ ಕಾಫಿ, ನೋಡಿ ಕಾಫಿ ತಂದಿದ್ದ ಅಣ್ಣ. ಎಷ್ಟು ಚೆನ್ನಾಗಿರೋವಂತಹ ಕುಲ್ಲಡ್ ಅಂತಾರೆ ಇದನ್ನು, ಓಕೆನಾ? ಕುಲ್ಲಡಲ್ಲಿ ಕೊಟ್ಟಿದ್ದಾರೆ ನೋಡಿ. ಕಿನ್ನ ಕಪಡ 20 ಕಾರ್ಡ್ ನೋಡಿ, 20 ರೂಪಾಯಿಗೆ ಇಷ್ಟು ಕೊಟ್ಟಿದ್ದಾರೆ ನೋಡಿ. ಕೇಸ್ಗೆ ಸರ್ ಓಕೆ ಕಣ್ರಿ, ಟೇಸ್ಟ್ ಬರ್ತಿದೆ. ಬಟ್ ಆ್ಯಸ್ ಯೂಶುವಲ್ ಟೀ ಕಾಫಿ ಎಲ್ಲ ಹೆಂಗಿರುತ್ತೆ ಇಂಡಿಯನ್ ರೈಲ್ವೇಸಲ್ಲಿ ನೀರಾಗಿರುತ್ತಲ್ಲ ಅದೇ ಥರ ಇದೆ. ಬಟ್ ಸ್ವಲ್ಪ ಟೇಸ್ಟ್ ಬರ್ತಿದೆ ಟೀದು. ಸೊ ಭುವನೇಶ್ವರ್ನೂ ನೋಡಿ ಎಷ್ಟು ದೊಡ್ಡ FOB ಮಾಡ್ತಿದ್ದಾರೆ ಅಂತ. ಭುವನೇಶ್ವರ್ ಸ್ಟೇಷನ್ ಸಹ ಅಂಡರ್ ರೀಡೆವಲಪ್ಮೆಂಟಲ್ಲಿದೆ. ಆಲ್ಮೋಸ್ಟ್ ಇಂಡಿಯಾನಲ್ಲಿ ಎಲ್ಲ ಸ್ಟೇಷನ್ಸು ರೀಡೆವಲಪ್ಮೆಂಟ್ ಆಗಿ, ಭುವನೇಶ್ವರ್ ಸಹ ಒಂದು ಇಂಪಾರ್ಟೆಂಟ್ ಸ್ಟೇಷನ್ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿಯೂ ಸಹ ರೀಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ಒಡಿಶಾ ರಾಜ್ಯದ ರಾಜಧಾನಿ ಅಂತಲೇ ನಾವು ಇದನ್ನು ಭುವನೇಶ್ವರ್ನ ಕರಿಬಹುದು. ಸೊ ಇನ್ ಕೇಸ್ ಏನಾದರೂ ನೀವು ಫುಡ್ನ ಆಪ್ಟ್ಔಟ್ ಮಾಡಿದರೆ ದುರಂತೋನಲ್ಲಿ ನೀವು ಭುವನೇಶ್ವರ್ ಸಹ ಒಂದು ಆಪ್ಷನ್ ಆಗಿ ಕನ್ಸಿಡರ್ ಮಾಡ್ಕೋಬೋದು. ಬಟ್ ಬೇಡ ಅಂತಲೇ ಹೇಳ್ತೀನಿ ನಾನು. ಚೆನ್ನಾಗಿದೆ ಕಣ್ರೆ ಟ್ರೈನಲ್ಲಿ ಟೇಸ್ಟ್. ಪಾರ್ಟ್ 1 ಇಲ್ಲಿಗೆ ಮುಗಿಯುತ್ತೆ. ಪಾರ್ಟ್ 2ನಲ್ಲಿ ಭುವನೇಶ್ವರಿಂದ ಅವ್ರವ್ರಿಗೋದು ಫುಲ್ ಫ್ಲೆಜ್ಡ್ ಕವರೇಜ್ ತೋರಿಸ್ತೀನಿ ನಿಮಗೆ. ಸೊ ಪಾರ್ಟ್ 1 ಇಲ್ಲಿಗೆ ಮುಗಿಸೋಣ. ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ರೆಸೆಂಟೇಷನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡೋದಂತೂ ಸಹ ಮರಿಬೇಡಿ. ನಾನು ನಿಮ್ಮ ಸುಮಂತ್ ಭುವನೇಶ್ವರಿಂದ ಸೈನಿಂಗ್ ಆಫ್. ಮುಂದಿನ ಭಾನುವಾರ ಬರ್ತೀನಿ ಸಂಜೆ 6 ಗಂಟೆಗೆ ಪಾರ್ಟ್ 2 ಒಂದಿಗೆ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.